ಕರ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ಸಂದೇಶವನ್ನು ಕೇಳಿಸ್ಕೋಣ. ಅದಕ್ಕಾಗಿಂದು ಆರಿಸ್ಕೊಂಡಂಥ ಸತ್ಯವೇದ ಭಾಗವು ಲೂಕನ್ ಬರೆಸುವಾರ್ತೆ 2ನೇ ಅಧ್ಯಾಯ ವಚನ 8 ಹೀಗೆ ಬರೆದಿದೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಈ ಒಂದು ವಾಕ್ಯದ ಆಧಾರದ ಮೇಲೆ ಯೇಸುವಿನ ಜನನದ ಸಂದರ್ಭದಲ್ಲಿ ಅನೇಕ ಜನರು ಆತನನ್ನ ಕಂಡುಕೊಂಡ್ರು, ಹಿಂಬಾಲಿಸಿದ್ರು, ಆಮೇಲೆ ಆತನ ವಿಷಯವಾಗಿ ಸಾರಿದರು ಎಂಬುದಾಗಿ ನಾವು ನೋಡ್ತೇವೆ. ಆತನನ್ನು ಕಂಡುಕೊಂಡು ಹಿಂಬಾಲಿಸಿದವರಲ್ಲಿ ಮೊದಲಿಗರು ಕುರುಬರು. ಆ ಕುರುಬರಿಗೆ ದೇವದೂತನೇ ನೇರವಾಗಿ ಹೇಳ್ತಾನೆ, ಇಂಥಲ್ಲಿ ಆ ಯೇಸು ಹುಟ್ಟಿದಾನೆ, ನೀವು ಹೋಗಿ ಎಂಬುದಾಗಿ. ಆ ರೀತಿಯಲ್ಲಿ ದೇವದೂತನು ಆ ಕಾಡಲ್ಲಿರುವಂತಹ ಆ ಕುರುಬರಿಗೆ ಆತನು ಪ್ರತ್ಯಕ್ಷನಾದ ಎಂತ ದೊಡ್ಡ ಸಂಗತಿ ಪ್ರಿಯರೇ. ಆ ಕುರುಬರಿಗೆ ಯಾಕೆ ದೇವದೂತ ಕಾಣಿಸ್ಕೊಳ್ಬೇಕಾಗಿತ್ತು? ಏನು ವಿಶೇಷ? ಅನೇಕ ಜನರಿದ್ರು ಅಲ್ಲಿ, ಶ್ರೀಮಂತರಿದ್ರು, ಜ್ಞಾನಿಗಳಿದ್ರು, ಶಾಸ್ತ್ರಿಗಳು, ಪರಿಸಯರು ಇದ್ರು. ಅವರೆಲ್ಲರನ್ನ ಬಿಟ್ಟು ದೇವರು ತನ್ನ ದೂತನನ್ನ ಕುರುಬರ ಹತ್ರ ಕಳಿಸ್ತಾನೆ. ಅಲ್ಲಿರುವಂತ ಸತ್ಯ ಸಂಗತಿ ಏನಂತ ಹೇಳಿದ್ರೆ, ಈ ಕುರುಬರೇ ಅಲ್ಲಿ ಬೆತ್ಲೆಹೇಮ್ನಲ್ಲಿ ಇರುವಂತ ಈ ಕುರುಬರೇ ಏನ್ ಮಾಡ್ತಿದ್ರಂದ್ರೆ, ಒಳ್ಳೆ ಕೊಬ್ಬಿದ ಕುರಿಗಳನ್ನ ಮೇಯಿಸಿ ಯೆರೂಸಲೇಮ್ ದೇವಸ್ಥಾನಕ್ಕೆ ಅವರು ಮಾರ್ತಾ ಇದ್ರು. ಅಲ್ಲಿ ಬಲಿ ಅರ್ಪಿಸುವುದಕ್ಕಾಗಿ ಈ ಕುರುಬರೇ ಅವರು ಮಾರ್ತಾ ಇದ್ರು. ಅದಕ್ಕಾಗಿ ದೇವದೂತನು ಅವರ ಎದುರಿಗೆ ಬಂದು ನಿಂತ್ಕೊಳ್ತಾನೆ. ಅಂದ್ರೆ ಇನ್ನು ಮೇಲೆ ನಿಮ್ಮ ಕುರಿಯನ್ನ ನೀವು ಮಾರುವಂತಿಲ್ಲ. ನಿಮ್ಮ ಕುರಿಗಳು ಯೆರೂಸಲೇಮಿನಲ್ಲಿ ಬಲಿ ಕೊಡುವುದಕ್ಕೆ ಅವಶ್ಯಕತೆ ಇಲ್ಲ. ಒಂದು ಯಜ್ಞದ ಕುರಿಮರಿ ಇಲ್ಲಿ ಜನಿಸಿದೆ. ಆ ಕುರಿಮರಿ ಜನಿಸಿದೆ. ಈಗ ಅದಕ್ಕೆ ಸರಿಯಾದ ಸಮಯ ಬರುವಾಗ ಈ ಯಜ್ಞದ ಕುರಿಯನ್ನ ಬಲಿ ಅರ್ಪಿಸ್ತಾರೆ. ಅದಕ್ಕಾಗಿ ನಿಮ್ಮ ಕುರಿ ಹಿಂಡು ಇನ್ನು ಮೇಲೆ ಬೇಕಾಗಿಲ್ಲ. ಈ ಕುರಿ ಹಿಂಡನ್ನ ಬಿಟ್ಟುಬಿಡಿ. ಅಲ್ಲಿ ನಿಜವಾದ ಕುರಿ, ನಿಜವಾದ ಯಜ್ಞ ಅಲ್ಲಿ ನೀವು ನೋಡ್ಬೋದು. ಅವರು ತಕ್ಷಣವೇ ತಮ್ಮ ಕುರಿ ಹಿಂಡನ್ನ ಬಿಟ್ಟು ಈಗೋ ಯೇಸುವನ್ನು ನೋಡುವುದಕ್ಕಾಗಿ ಹೊರಟು ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಅವರಿಗೆ ಶುಭ ಸಮಾಚಾರ ಪ್ರಿಯರೇ. ಕುರಿ ಹಿಂಡು ಬಿಟ್ಟು ಬಿಡುವಂಥದ್ದು ಅವರಿಗೆ ನಷ್ಟ. ಒಂದು ರೀತಿಯಲ್ಲಿ ಅದು ಅವ್ರಿಗೆ ನಷ್ಟ, ಆದರೆ ನಿಮಗೆ ಶುಭ ಸಮಾಚಾರ. ಅದು ದೇವದೂತ ಹೇಳ್ತದಾನೆ, ನಿಮಗೆ ಅದು ಗುಡ್ ನ್ಯೂಸ್. ಅಲ್ಲಿ ಲಾಸ್ ಆಗ್ತಿದೆ ಅವರಿಗೆ, ಇದು ನಿಮ್ಗೆ ಗುಡ್ ನ್ಯೂಸ್. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ನಾವುಗಳು ನೀವುಗಳು ಜೀವಿಸುವಾಗ ಲೋಕಾನುಸಾರವಾಗಿ ನಾವು ಆಲೋಚನೆ ಮಾಡುವಾಗ ನಮಗೆ ಗುಡ್ ನ್ಯೂಸ್ ಏನು ಗೊತ್ತಾ? ಒಂದು ಒಳ್ಳೆ ಗೌರ್ಮೆಂಟ್ ನೌಕರಿ. ಗುಡ್ ನ್ಯೂಸ್ ಏನು ಗೊತ್ತಾ? ಬೆಳ್ಳಿ ಬಂಗಾರ. ಗುಡ್ ನ್ಯೂಸ್ ಒಂದು ಮನೆ. ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ಹೇಳ್ತದಾನೆ, ನಿಮಗೆ ನಿಜವಾದ ಗುಡ್ ನ್ಯೂಸ್ ಏನು ಗೊತ್ತಾ? ಯೇಸುವನ್ನ ನೋಡುವಂಥದ್ದೇ ನಿಮಗೆ ಗುಡ್ ನ್ಯೂಸ್. ಯೇಸುವಿನ ಶುಭ ಸಮಾಚಾರ ತಿಳ್ಕೊಳ್ಳುವಂಥದ್ದೇ, ಯೇಸುವನ್ನ ಹಿಂಬಾಲಿಸುವಂಥದ್ದೇ. ಪ್ರಿಯರೇ, ಇವತ್ತು ನೀವು ಯಾವುದನ್ನ ನೋಡ್ತಾ ಇದ್ರಿ? ಕುರಿ ಹಿಂಡನ್ನ ನೋಡ್ತಾ ಇದ್ದೀರೋ? ಈಗೋ ಇನ್ನೂ ಕಾಣಲಿಲ್ಲ ಯೇಸು ಸ್ವಾಮಿ ಅವರಿಗೆ, ಇನ್ನೂ ಭೇಟಿ ಆಗ್ಲಿಲ್ಲ, ಇನ್ನೂ ದರ್ಶನ ಆಗ್ಲಿಲ್ಲ. ಆಗಲೇ ಅವ್ರು ಕುರಿ ಹಿಂಡನ್ನ ಬಿಟ್ಟು ಯೇಸುವನ್ನ ನೋಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಆದರೆ ನಾವು ಯೇಸುವನ್ನು ಕಂಡುಕೊಂಡಿದ್ದೇವೆ, ಯೇಸುವನ್ನು ನಂಬಿದ್ದೇವೆ, ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ. ಆದರೆ ಕುರಿ ಹಿಂಡನ ಮಾತ್ರ ನಾವು ಬಿಡಲಿಲ್ಲ. ಹಲ್ಲೆಲೂಯಾ. ಕುರಿ ಹಿಂಡ ಅಂತ ಹೇಳಿದ್ರೆ ನೀನು ಬದುಕು, ಕುರಿ ಹಿಂಡ ಅಂತ ಹೇಳಿದ್ರೆ ನೀನು ಹಣ, ಕುರಿ ಹಿಂಡ ಅಂತ ಹೇಳಿದ್ರೆ ನೀನು ಕೆಲಸ, ಕುರಿ ಹಿಂಡ ಅಂತ ಹೇಳಿದ್ರೆ ನಿನ್ನ ಡಿಸೈರ್ಸ್, ಕುರಿ ಹಿಂಡ ಅಂತ ಹೇಳಿದ್ರೆ ನೀನು ಆಸೆ, ನಿನ್ನ ಗುರಿ. ನೀನು ಬಿಟ್ಟಿದೀಯಾ? ಅವರು ಕತ್ತಲಲ್ಲಿ ಆ ಕುರಿ ಹಿಂಡನ್ನ ಬಿಟ್ಟು ಶುಭ ಸಮಾಚಾರವನ್ನ ಕೇಳಿದ ತಕ್ಷಣವೇ ಅವರು ಯೇಸುವನ್ನ ನೋಡ್ಲಿಕ್ಕೆ ಹೋದರು ಎಂಬುದಾಗಿ. ಹಾಗಾದ್ರೆ ಇವತ್ತು ಯೇಸುವನ್ನ ನೋಡ್ಲಿಕ್ಕೆ ನಾವು ಹೋಗ್ತಾ ಇಲ್ಲ. ಯೇಸುವನ್ನ ನಾವು ಅಂಗೀಕರಿಸಿಕೊಂಡಿದ್ದೇವೆ, ಯೇಸುವನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡಿದ್ದೇವೆ, ಯೇಸುವಿನ ಮಾತುಗಳನ್ನ ಕೇಳಿಸ್ಕೊಳ್ತೇವೆ, ಯೇಸುವಿನ ವಾಕ್ಯಗಳನ್ನ ಓದ್ತೇವೆ. ಆದರೂ ಒಂದು ಕಡೆ ಕುರಿ ಹಿಂಡು, ಇನ್ನೊಂದು ಕಡೆ ಯೇಸು ಸ್ವಾಮಿ. ಎರಡರ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಕುರಿ ಹಿಂಡು ಮುಖ್ಯನೋ ಯೇಸು ಸ್ವಾಮಿ ಮುಖ್ಯನೋ ಅಂತ ನಿಮಗೆ ಕೇಳುವಾಗ ನಮ್ಮಲ್ಲಿ ಉತ್ತರ ಏನು ಗೊತ್ತಾ? ಎರಡೂ ಬೇಕು ಸ್ವಾಮಿ. ಕುರಿ ಹಿಂಡು ಬೇಕು,
ಈ ಕಡೆ ಯೇಸು ಸ್ವಾಮಿ ಬೇಕು ಅನ್ನುವಂಥ ಸ್ವಭಾವ ಇವತ್ತು ಕ್ರೈಸ್ತರಲ್ಲಿದೆ. ಅದಕ್ಕಾಗಿ ಈ ವಾಕ್ಯ ನಮಗಾಗಿ ಪ್ರಿಯರೇ, ನೀವೆರಡರ ಮಧ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ನೀನು ಹೋಗ್ಬೇಕು. ಕುರಿ ಹಿಂಡು ನಿನ್ನ ಜೀವನಕ್ಕೆ ಬೇಕಾಗಿರುವಂಥದ್ದು ಆ ಕುರಿ ಹಿಂಡು ಅದು ಬೇಕು. ನಿತ್ಯವಾಗಿ ನಿನಗೆ ನಿತ್ಯ ಜೀವ ಕೊಡುವಂತ ಆ ಯೇಸು ಸ್ವಾಮಿ ಬೇಕು. ಯೇಸು ಸ್ವಾಮಿ ಬೇಕಂತ ಹೇಳಿದ್ರೆ ಆ ಕುರುಬರು ಯಥಾರ್ಥವಾಗಿ ತಮ್ಮ ಕುರಿ ಹಿಂಡನ್ನು ಬಿಟ್ಟರು. ಅವರು ಅದರ ವಿಷಯವಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ. ದೇವರ ಯೋಜನೆಗಳವರು ಒಳಗಾದರು. ದೇವರ ಯೋಜನೆಯನ್ನು ನಿಮ್ಮ ಕುರಿ ಇನ್ನು ಬೇಕಾಗಿಲ್ಲ, ಕುರಿಮರಿಯಲ್ಲಿ ಹುಟ್ಟಿದೆ ಎಂಬ ಒಂದು ಸಂದೇಶ ಅವರು ತಿಳ್ಕೊಂಡ್ರು ಪ್ರಿಯರೇ. ಹಾಗಾದ್ರೆ ಯೇಸು ಸ್ವಾಮಿಗೆ ನಿನ್ನ ಹಣವಾಗಲಿ, ನಿನ್ನ ಒಂದು ಹೊರಗಿನ ತೋರಿಕೆ ಆಗಲಿ ಆತನಿಗೆ ಬೇಕಾಗಿಲ್ಲ. ನೀನು ಈ ಲೋಕದ ಸಂಗತಿಗಳನ್ನ ಬಿಟ್ಟವನಾಗಿ, ಈ ಲೋಕದ ಆಚರಣೆಗಳನ್ನು ಬಿಟ್ಟವನಾಗಿ, ಸಂಪ್ರದಾಯಗಳನ್ನು ಬಿಟ್ಟವನಾಗಿ, ನಾಮಧೇಯಕ ಕ್ರೈಸ್ತತ್ವವನ್ನು ಬಿಟ್ಟವನಾಗಿ, ನಿಜವಾಗಲೂ ಕೂಡ ನಿನಗೆ ಲಾಭ ತರುವಂಥದ್ದನ್ನು ಬಿಟ್ಟವನಾಗಿ ಯೇಸುವಿಗಾಗಿ ನೀನು ಹಿಂಬಾಲಿಸಬೇಕು. ಯೇಸುವನ್ನು ನೀನು ಹಿಂಬಾಲಿಸಬೇಕು. ಯೇಸುವಿನ ಮಾತುಗಳನ್ನು ಹಿಂಬಾಲಿಸಬೇಕು. ಅವುಗಳನ್ನು ಕೈಕೊಂಡು ನಡಿಬೇಕನ್ನುವಂಥ ಒಂದು ಸಂದೇಶ ಪ್ರಿಯರೇ. ನಾವೇನು ಮಾಡ್ತಾ ಇದ್ದೇವೆ? ಕುರಿಗಳನ್ನು ಇನ್ನೂ ನಾವು ಕೊಬ್ಬಿದ ಕುರಿಗಳನ್ನಾಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಗಳು, ನಮ್ಮ ಕೆಲಸಗಳು, ನಮ್ಮ ಜೀವಿತಗಳು ಇನ್ನೂ ನಾವು ಬೆಳೆಸ್ಕೊಳ್ತಾ ಇದ್ದೇವೆ. ಆದರೆ ಯೇಸುವಿನ ಕಾರ್ಯ ಅದು ಕುಂಠಿತಗೊಳ್ತಾ ಇದೆ. ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ, ಬೆಳೆಯು ಬಹಳ, ಕೆಲಸಗಾರರು ಕಡಿಮೆ ಎಂಬುದಾಗಿ. ಯಾಕೆ ಕೆಲಸಗಾರರು ಕಡಿಮೆ ಆಗಿದ್ದಾರೆ? ಅವರು ತಮ್ಮ ಸ್ವಾರ್ಥದಲ್ಲಿ, ಅವರ ಸ್ವಾರ್ಥದ ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದಾರೆ. ಅದಕ್ಕಾಗಿ ನಮಗೆ ದೇವರ ಆಜ್ಞೆ ಅಂತ ಹೇಳಿದ್ರೆ, ನೀನು ಕುರಿ ಹಿಂಡನ್ನ ಬಿಡಬೇಕು. ನಿನಗೆ ಲಾಭ ತರುವಂತ ಒಂದು ಕಾರ್ಯ ಅದು ಆರಾಧನೆಗೆ ಅಡ್ಡಿಯಾಗಿರುವುದಾದರೆ, ಪ್ರಾರ್ಥನೆಗೆ ಅಡ್ಡಿಯಾಗಿರುವುದಾದರೆ, ಸೇವೆಗೆ ಅಡ್ಡಿಯಾಗಿರುವುದಾದರೆ ಅದನ್ನು ಬಿಡಬೇಕೆಂಬುದಾಗಿ ಎಷ್ಟೋ ಜನರು ಪ್ರಾರ್ಥನೆಗೆ ಬರೋದಿಲ್ಲ. ಕಾರಣ ಏನು ಗೊತ್ತಾ? ಅವ್ರ ಉದ್ಯೋಗ, ಅದು ಅವ್ರು ಕೊಟ್ಟಿರುವಂತ ಪ್ರಾಧಾನ್ಯತೆ ಪ್ರಿಯರೇ. ಒಂದು ವೇಳೆ ನಿಜವಾಗ್ಲೂ ನಾನು ಪ್ರಾರ್ಥನೆ ಮಾಡಬೇಕು, ನಿಜವಾಗ್ಲೂ ಯೇಸುವಿನ ವಾಕ್ಯ ಕೇಳಬೇಕು, ಅನ್ಯೋನ್ಯತೆಗೆ ಸೇರಿ ಬರಬೇಕು, ಕರ್ತನ ಭೋಜನದಲ್ಲಿ ಪಾಲುಗಾರರಾಗಬೇಕನ್ನುವಂಥ ಆಸೆ ನಿನಗಿರುವುದಾದ್ರೆ ಯಾವ ಉದ್ಯೋಗವೂ ನಿನಗೆ ಅಡ್ಡಿ ಆಗಲಿಕ್ಕಿಲ್ಲ. ಆ ಕುರುಬರಿಗೆ, ಜ್ಞಾನವಿಲ್ಲದವರು, ಓದ್ದೇ ಇರುವಂಥವರು, ಕತ್ತಲಲ್ಲಿದ್ದಾರೆ. ಆ ಕುರಿ ಹಿಂಡು ಅವರ ಜೀವನೋಪಾಯ, ಕುರಿ ಹಿಂಡೆ ಅವರಿಗೆ ಸರ್ವಸ್ವ. ಆ ಕುರಿ ಹಿಂಡನ್ನು ಬಿಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ನಾವು ಕೂಡ ಈ ಲೋಕದಲ್ಲಿ ಏನ್ ಬಿಟ್ಟಿದ್ದೇವೆ? ಯೇಸುವಿಗಾಗಿ ನಾವೇನ್ ಬಿಟ್ಟಿದ್ದೇವೆ? ಯೇಸುವನ್ನ ಹಿಂಬಾಲಿಸ್ಬೇಕಾದ್ರೆ, ಅಯ್ಯ ನಾನು ಇದನ್ನು ಬಿಟ್ಟಿದ್ದೇನೆ, ಇದ್ರ ಮೂಲಕ ನನಗೆ ಒಳ್ಳೆ ಸಂಪಾದನೆ ಇತ್ತು, ಇದ್ರ ಮೂಲಕ ನನ್ನ ಜೀವನ ಚೆನ್ನಾಗಿತ್ತು, ಇದ್ರ ಮೂಲಕವಾಗಿ ನಾನೊಬ್ಬ ಮನುಷ್ಯನಾಗಿದ್ದೆ, ಆದರೆ ಯೇಸುವಿಗಾಗಿ ಇದನ್ನೆಲ್ಲ ಬಿಟ್ಟಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ನಮಗೆ ಧೈರ್ಯ ಉಂಟಾ? ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಯೇಸುವನ್ನ ಹಿಂಬಾಲಿಸಬೇಕಾದ್ರೆ ನೀನು ಲೋಕವನ್ನು ಬಿಡಬೇಕು, ಲೋಕದ ಆಸೆಗಳನ್ನು ಬಿಡಬೇಕು, ಕುರಿ ಹಿಂಡನ್ನು ಬಿಡಬೇಕು. ನಿನಗೆ ಅನುಕೂಲ ಆಗುವಂಥದ್ದು ಅದು ದೇವರಿಗೆ ಅನುಕೂಲ ಆಗ್ಲಿಕ್ಕಿಲ್ಲ. ದೇವರಿಗೆ ಒಂದು ವೇಳೆ ನೀನು ಅನುಕೂಲವಾಗಿ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನೀನು ಜೀವಿಸಿದ್ದೆ ಆದರೆ ನೀನು ಕುರಿ ಹಿಂಡು ಕಳ್ಕೊಂಡ್ರು ದೇವರ ಅದಕ್ಕಿಂತಲೂ 10ರಷ್ಟು ನಿನಗೆ ಕೊಡುವಂಥವನಾಗಿದ್ದಾನೆ. ಹಾಲೆಲೂಯ. ದೇವರಿಗೆ ನೀನು ಪ್ರಥಮ ಸ್ಥಾನವನ್ನು ಕೊಡುವುದಾದರೆ ದೇವರು ನಿನಗೆ ಏನನ್ನು ನಷ್ಟವಂತೀಯೋ ಅದನ್ನು ಲಾಭವೆಂದಾಗಿ ದೇವರು ಮಾರ್ಪಾಟು ಮಾಡಲಿಕ್ಕೆ ಆತನ ಶಕ್ತಿ ಉಳಿದವನಾಗಿದ್ದಾನೆ. ನಮ್ಮನ್ನು ನಾವು ಕರ್ತನಿಗೊಪ್ಪಿಸೋಣ. ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಕುರಿ ಹಿಂಡಿರುವುದಾದರೆ, ನಿನಗೆ ಪ್ರಾರ್ಥನೆಗೆ ಅಡ್ಡಿಪಡಿಸುವಂಥ ಕಾರ್ಯ ಯಾವುದಾದ್ರೂ ಇರುವುದಾದರೆ ಅದನ್ನು ಇವತ್ತು ನೀನು ಬಿಡಬೇಕು. ಅದನ್ನು ಬಿಟ್ಟಾಗಲೇ ಅನ್ಯರಿಗೆ ಹೇಳಲಿಕ್ಕೆ ನಿನಗೆ ಸಹಾಯವಾಗ್ತದೆ. ಆ ಕುರಿ ಹಿಂಡನ್ನು ಬಿಡಬೇಕಾಗಿದೆ. ಪ್ರಾರ್ಥಿಸುವ. ನಮ್ಮನ್ನು ಪ್ರೀತಿ ಮಾಡುವಂಥ ತಂದೆ ಆದ ದೇವರೇ, ಕುರಿ ಹಿಂಡು ಯೇಸು ಕ್ರಿಸ್ತನ ಮಧ್ಯದಲ್ಲಿ ಅನೇಕರು ಸಿಕ್ಕಿ ಹಾಕೊಂಡಿದ್ದಾರೆ. ಕುರಿ ಹಿಂಡು ಬೇಕು, ಯೇಸು ಕ್ರಿಸ್ತನು ಬೇಕನ್ನುವಂಥವ್ರು ಬಹಳ ಜನ ಇದ್ದಾರೆ. ಅದಕ್ಕಾಗಿ ಸ್ವಾಮಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಿನ್ನನ್ನು ಹಿಂಬಾಲಿಸಬೇಕಾದ್ರೆ ಆ ಕುರಿ ಹಿಂಡನ್ನು ಬಿಡಬೇಕಾಗಿದೆ, ಅದರಿಂದ ಹೊರಗಡೆ ಬರಬೇಕಾಗಿದೆ. ಆ ಎಲ್ಲವುಗಳನ್ನು, ಲೋಕದ ಆಸೆಗಳನ್ನು ತ್ಯಜಿಸಿ ನಿನ್ನನ್ನು ಹಿಂಬಾಲಿಸಲಿಕ್ಕಾಗುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸು. ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದಪ್ಪ ಸ್ವಾಮಿ. ಆಮೇನ್.